ಇಂಡಿಯಾ ಫಾರ್ IAS ಇವರ ಕನಸಿನ ಕೂಸು ಅವರೇ ನಮ್ಮ ಶ್ರೀನಿವಾಸ್ ಸರ್ ಅವರು, ಸಹ ಸಂಸ್ಥಾಪಕರು ಮತ್ತು CEO ಆಫ್ ಇಂಡಿಯಾ ಫಾರ್ IAS. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಎನ್ ಚಲುವರಾಯಸ್ವಾಮಿಯವರು ಇವತ್ತಿನ ನಮ್ಮ ಕರ್ನಾಟಕದ ಮಕ್ಕಳು ಒಂದು ಹೆಮ್ಮೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ಸನ್ಮಾನಿಸಿ ಗೌರವಿಸ್ತಕ್ಕಂಥ ಒಂದು ಸುದಿನ, ದಯವಿಟ್ಟು ತಾವು ಬರಲೇಬೇಕು ಅಂತೇಳಿ ಕೇಳಿಕೊಂಡಾಗ ಇಷ್ಟೊಂದು ಕೆಲಸ ಕಾರ್ಯದ ಒತ್ತಡದ ನಡುವೆಯೂ ಕೂಡ ಭಾಳ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಒಟ್ಟು ಇಂಡಿಯಾ ಫಾರ್ IAS ತಂಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೀನಿ. ಅವರಿಗೆ ಶಾಲು ಹೊದಿಸುವುದರ ಮುಖಾಂತರ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ಈ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಇನ್ನೇನು ಬರುವವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಂಡಿಯಾ ಫಾರ್ IAS ಅಕಾಡೆಮಿಯ ತಂಡದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ಸನ್ಮಾನ್ಯ ಅರಣ್ಯ ಸಚಿವರು ಶ್ರೀಯುತ ಈಶ್ವರ್ B ಖಂಡ್ರಿಯವರು ಕೂಡ ಉಪಮುಖ್ಯಮಂತ್ರಿಗಳ ಜೊತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿಸ್ತೇನೆ. ಅತಿ ಮುಖ್ಯವಾಗಿ ಇಂಡಿಯಾ ಫಾರ್ IAS ಅಕಾಡೆಮಿ ಸುಮಾರು ನಾನು ರಾಷ್ಟ್ರಪತಿ ಭವನದಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ಕೇದಾರ್ ಸಾಹೇಬರು ಕ್ಯಾಬಿನೆಟ್ ಸೆಕ್ರೆಟರಿಯೇಟಲ್ಲಿ ಅಡಿಷನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ರು. ಯಾವಾಗಲೂ ನಾವು ಚರ್ಚೆ ಮಾಡ್ತಾಯಿದ್ವಿ, ನಮ್ಮ ಮಕ್ಕಳು ಡೆಲ್ಲಿಗೆ ಬಂದರೆ ಇಷ್ಟೊಂದೆಲ್ಲ ಕಷ್ಟ ಬೀಳ್ತಾರೆ, ಅವರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಅದೇ ರೀತಿ ಇಲ್ಲಿನ ಊಟ ಅಡ್ಜಸ್ಟ್ ಆಗಲ್ಲ, ವೆದರ್ ಅಡ್ಜಸ್ಟ್ ಆಗಲ್ಲ. ಶ್ರೀನಿವಾಸ್, ಏನಾದರೂ ಮಾಡಿ ನಾವು ಕನ್ನಡದಲ್ಲೇ ಮಾಡಬೇಕಪ್ಪ, ಇದೇನಂತ ನಮ್ಮ ಮಕ್ಕಳು ಡೆಲ್ಲಿಗೆ ಬಂದು ಕಲಿಬೇಕು ಅನ್ನುವಂಥ ರಾಕೆಟ್ ಸೈನ್ಸ್ ಅಲ್ಲ, ನಮ್ಮಲ್ಲೇ ಮಾಡಬೇಕು ಅಂತೇಳಿ ಅವರು ಬಹಳ ಹಿಂದಿನಿಂದಲೂ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ತಮ್ಮನ್ನು ತಾವು ಪ್ಯಾಷನ್ನಿಂದ ನಮ್ಮ ಕರ್ನಾಟಕದ ಏನು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಇದ್ದಾರೆ ಅವರಿಗೆ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ನಮ್ಮ ಕನ್ನಡಿಗರು ಹೆಚ್ಚು ಹೆಚ್ಚು ನಾಗರಿಕ ಸೇವೆಗಳಲ್ಲಿ ಬರಬೇಕು, ಕನ್ನಡಿಗರ ಪ್ರಾತಿನಿಧ್ಯ ಭಾಳ ಕಡಿಮೆ ಇದೆ ಅಂತೇಳಿ ಹಗಲಿರುಳು ಕನಸನ್ನು ಕಂಡು ನಮ್ಮೆಲ್ಲರನ್ನು ಹುರಿದುಂಬಿಸಿ ಇವತ್ತು ಇಂಡಿಯಾ ಫಾರ್ IAS ಅಕಾಡೆಮಿ ಪ್ರಾರಂಭ ಆಗಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ CS ಕೇದಾರ್, ಕನ್ನಡ ನಾಡು ಕಂಡಂತಹ ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿಯವರು, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ನಮ್ಮ ಈ ಒಂದು ಯಾನದಲ್ಲಿ ಅವ್ರಿಗೂ ಕೂಡ ಭಾಳ ಮೊದಲಿನಿಂದ ಕನಸಿತ್ತು. ನಮ್ಮ ಹಿರಿಯ IFS ಅಧಿಕಾರಿ ಡಾಕ್ಟರ್ ಗಾನ ಶ್ರೀಕಂಠಯ್ಯ ಅವರು ಬ್ಯಾಂಕಿಂಗ್ ಅಧಿಕಾರಿಯಾಗಿದ್ದಾಗಿಂದಲೂ ಕೂಡ UP ಮತ್ತು ಬಿಹಾರಗಳಲ್ಲಿ ಕೆಲಸ ಮಾಡ್ತಾ, ನಮ್ಮಲ್ಲಿ ಬಿಹಾರದಲ್ಲೆಲ್ಲ 1 ಕಿಲೋಮೀಟ್ರ್ ಒಂದು ಕೋಚಿಂಗ್ ಸೆಂಟರ್ ಇರುತ್ತೆ, ನಮ್ಮಲ್ಲಿ ಇಲ್ವಲ್ಲಪ್ಪ ಅಂತೇಳಿ ಅವರು ಕೂಡ ಯಾವತ್ತೂ ಪರಿತಪಿಸ್ತಾ ಇದ್ರು. ದೆಹಲಿಗೆ ಬಂದಾಗ ಅಥವಾ ನಾನು ಬೆಂಗಳೂರಿಗೆ ಬಂದಾಗ, ಶ್ರೀನಿವಾಸ್ ಇಲ್ಲೇ ಒಂದು ಮಾಡಬೇಕಪ್ಪ, ನಿಮ್ಗೇನು ಬೇಕು ನಾನೆಲ್ಲ ಸಹಾಯ ಮಾಡ್ತೀನಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿ ಇಂಡಿಯಾ ಫಾರ್ IAS ಅಕಾಡೆಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ GN ಶ್ರೀಕಂಠಯ್ಯ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಟ್ಟು ಇಂಡಿಯಾ ಫಾರ್ IAS ಅಕಾಡೆಮಿ ತಂಡದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನವೀನ್ ಅವರು ಉತ್ತರ ಬೆಂಗಳೂರಲ್ಲಿ
ಒಂದು ಇಂಟರ್ನ್ಯಾಷನಲ್ ಸ್ಕೂಲನ್ನು ನಡೆಸ್ತಾ ಇದ್ದಾರೆ, ಟ್ರಯೋ ವರ್ಲ್ಡ್ ಅಕಾಡೆಮಿ ಅಂತೇಳಿ. ಅಲ್ಲಿ ಸುಮಾರು 33 ದೇಶಗಳಿಗೂ ಹೆಚ್ಚು ಮಕ್ಕಳು ಅಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ನನ್ನ ಜೊತೆ ಡೆಲ್ಲಿಗೆ ಬಂದಾಗೆಲ್ಲ ಅವ್ರು ಯಾವಾಗಲೂ ಹೇಳ್ತಿದ್ರು, ಸರ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳೆಲ್ಲ ಕಟ್ಟಿದ್ದೀವಿ, ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡಿದ್ದೀವಿ. ಆದರೆ ಸಿವಿಲ್ ಸರ್ವಿಸ್ ಅಕಾಡೆಮಿಗಳಿಲ್ಲ, ಎಲ್ಲ ಡೆಲ್ಲಿಗೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ, ಬಡಬಗರು ಮಕ್ಕಳಿಗೆ ಕಷ್ಟ ಆಗ್ತದೆ ಓದಲಿಕ್ಕೆ, ಸರ್ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವರ ಒಂದು ನನ್ನ ಕನಸು ಸುಮಾರು ಒಂದು 12-13 ವರ್ಷದ ಹಿಂದಿನ ಕನಸು. ಸೊ ನಾನು ಏನು VRS ತಗೊಂಡು ಬೆಂಗಳೂರಿಗೆ ಬರುವ ವಸತಿನಲ್ಲಿ ನಾನು ಹಳ್ಳಿಗೆ ಹೋಗಿ ಏನೋ ಕುರಿ ಕಾಯೋಣ, ಎಮ್ಮೆ ಕಾಯೋಣ, ಆರಾಮಾಗಿ ರಾಷ್ಟ್ರಪತಿ ಭವನ ಸಾಕು ಅಂತ ಯೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನವೀನ್ ಅವರು, ಇಲ್ಲ ಸರ್ ನೀವು ಕುರಿ ಕಾಯಬೇಡಿ, ನೀವು ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಅಕಾಡೆಮಿ ನಾವೇ ಮಾಡೋಣ ಬನ್ನಿ ಅಂತೇಳಿ ನನಗೆ ಎಗಲಾಗಿ ನಿಂತಹ ನನ್ನ ಆತ್ಮೀಯ ಸ್ನೇಹಿತ ನವೀನ್ ಅವರು ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನನ್ನ ಈ ಯಾತ್ರೆಯಲ್ಲಿ 2009ರಿಂದ ನಯನ್ ಅವರು ನನಗೆ ಜೊತೆ ಆಗ್ತಾರೆ. ನಯನ್ ಗೌಡ ಅವರು, ನಾನು ಅವರನ್ನು ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ನೀವು ಗಾಡ್ ಗಿಫ್ಟ್ ಅಂತ. ಏನಪ್ಪ ಅಂದರೆ ಅವರು ಏನೇ ಕೆಲಸ ಮಾಡಿದ್ರು ತಾನು ಗಳಿಸಿದ್ರಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಒಂದು ಫಿಲಾಂಥ್ರಪಿಕ್ ಒಂದು ಮೈಂಡ್ ಸೆಟ್ ಅವರಿಗೆ. ಇವತ್ತು ಕೂಡ ಯಾರೇ ಹುಡುಗರು ಫೀಸ್ ಕಟ್ಟೋಕ್ಕಾಗಲ್ಲ ಅಥವಾ ನಮ್ಮ ಉತ್ತರ ಕರ್ನಾಟಕದಿಂದ ಎಲ್ಲೇ ಬಂದರೂ ಮಕ್ಕಳಿಗೆ ನಾನು ಅವರಿಗೆ 4 ಜನ ಮಕ್ಕಳಿದ್ದಾರಪ್ಪ ನೀನೇ ಫೀಸ್ ಕಟ್ಟಬೇಕು ಅಂತ ಹೇಳ್ತೀನಿ. ಅವರು ಕೂಡ ಇಂಡಿಯಾ ಫಾರ್ IAS ಅಕಾಡೆಮಿಯ ಉಪಸಂಸ್ಥಾಪಕರು ಮತ್ತು ಡೈರೆಕ್ಟರ್. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನನ್ನ ಜೊತೆ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಪ್ರಶಾಂತ್ ಶ್ರೀನಿವಾಸ್, ಬಾಬು ಸಂದೀಪ್ ಅವರಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಗೌರವ, ಇವತ್ತು ಕನ್ನಡ ನಾಡಿಗೆ ಒಂದು ಒಳ್ಳೆಯ ಗೌರವವನ್ನು, ಹೆಸರನ್ನು ತಂದುಕೊಂಡಿರ್ತಕ್ಕಂಥ ನಮ್ಮ ಸಾಧಕರು, ಅವರು ತಮ್ಮ ಸ್ನೇಹಿತರು, ತಮ್ಮ ಕುಟುಂಬದವರ ಜೊತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ IAS ಅಧಿಕಾರಿಯಾಗಿರ್ತಕ್ಕಂತಹ ಕಲ್ಪನಾ ಮೇಡಮ್ ಬಂದಿದ್ದಾರೆ, ನಮ್ಮ ಹಿರಿಯ IAS ಅಧಿಕಾರಿ ಡಾಕ್ಟರ್ ಮಮತಾ ಮೇಡಮ್ ಬಂದಿದ್ದಾರೆ, ಅದೇ ರೀತಿ ನಮ್ಮ ಹಾವೇರಿ ಯೂನಿವರ್ಸಿಟಿ ಡಾಕ್ಟರ್ ಸುರೇಶ್ ಅವರು ಬಂದಿದ್ದಾರೆ. ಹೀಗೆ ಸಾಕಷ್ಟು ಅಧಿಕಾರಿಗಳು, ನಮ್ಮ ಉನ್ನತಿ ಶ್ರೀಧರ್ ಸರ್ ಫಾರ್ಮರ್ PCCF ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಕೂಡ ಇದ್ದಾರೆ. ಹೀಗೆ ಸಾಕಷ್ಟು ಮಾನೀಯರು, ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಪಾಷಾ DC ಕಮರ್ಷಿಯಲ್ ಟ್ಯಾಕ್ಸ್ ಅವರು ಬಂದಿದ್ದಾರೆ, ಹಾಗೂ ಅವ್ರ ಜೊತೆಯಲ್ಲಿ ತಮ್ಮ ಪರಿವಾರನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಹಾಗೆಯೇ ನಮ್ಮ ಮಾಧ್ಯಮದ ಸನ್ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಪಾತ್ರ ಭಾಳ ದೊಡ್ಡದು. ನಮ್ಮ ಕರ್ನಾಟಕದ ಹಳ್ಳಿಗೂ ಕೂಡ, ನಮ್ಮ ಗ್ರಾಮಾಂತರದ ಮಕ್ಕಳು ಕೂಡ ಸಿವಿಲ್ ಸರ್ವಿಸನ್ನು ಬರೀಬೇಕು, ನಾಗರಿಕ ಸೇವೆಗಳನ್ನು ಬರೀಬೇಕು, ಈ ಸಾಧನೆಯ ವಿಚಾರ ಹಳ್ಳಿಗೂ ಕೂಡ ತಲುಪಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಇಂಡಿಯಾ ಫಾರ್ IAS ಆಯೋಜನೆ ಮಾಡಿದೆ. ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಎಲ್ಲ ಸಭಿಕರು, ಕನ್ನಡದ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಅತಿ ಮುಖ್ಯವಾಗಿ ಇಂಡಿಯಾ ಫಾರ್ IAS ಈಗಾಗಲೇ ನಮ್ಮ ದಿವ್ಯಾ ಅವರು ಹೇಳಿದಾಗೆ ನಮ್ಮೆಲ್ಲರ ಕನಸು ಇಲ್ಲೇನೋ ನಾವು ದೊಡ್ಡ ಒಂದು ಮಾನಿಟರಿ ಬೆನಿಫಿಟ್ಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡಲಿಲ್ಲ. ಪ್ರತಿ ಬಾರಿ ನಾವು ಕರ್ನಾಟಕದ ಉದ್ದಗಲಕ್ಕೂ ಕೂಡ ವರ್ಷದಲ್ಲಿ 2-3 ಬಾರಿ ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತೀವಿ. ಬಡ ಮತ್ತು ಪ್ರತಿಭಾವಂತ ಮಕ್ಕಳು ಕೂಡ ಉನ್ನತ ಹುದ್ದೆಗಳ ಕನಸನ್ನು ಕಾಣಬೇಕು, ಒಳ್ಳೆಯ ಗುಣಮಟ್ಟದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಸಿಗಬೇಕು, ಕಡಿಮೆ ಶುಲ್ಕದಲ್ಲಿ ಸಿಗಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನನ್ನ ಸ್ನೇಹಿತರು ಬೇರೆ ಬೇರೆ ಕಡೆ ಹೇಳ್ತಾ ಇದ್ರು, ಬೇರೆ ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಈಗಾಗಲೇ ಸರ್ಕಾರವೇ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಒಂದು ಗೌರವವನ್ನು ಮಾಡಿದ್ದಾರೆ ಅನ್ನುವಂಥದ್ದು.
ಆ ನಿಟ್ಟಿನಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿ ಕೂಡ ನಮ್ಮ ಮಕ್ಕಳ ಸಾಧನೆಯನ್ನು ಗೌರವಿಸಬೇಕು, ಅವರ ತಂದೆಯ ಅಥವಾ ಅವರ ಪೋಷಕರ ಕಣ್ಣಿನಲ್ಲಿ ನಾವು ಸಂತೋಷವನ್ನು ನೋಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹಾಗೂ ಒಟ್ಟು ಇಂಡಿಯಾ ಫಾರ್ IAS ತಂಡ ಇವತ್ತು ನಿಮ್ಮ ಜೊತೆಗಿದೆ. ಈ ಎರಡು ಮಾತುಗಳನ್ನು ಮುಗಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.